ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಊರಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದೆ. ಆ ವ್ಲಾಗ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸ್ವಲ್ಪ ಜನ ತರತ್ತ ಮಾಡಿದೀಯ ಎಲ್ಲ ಜಳ ಜಳ ನಾವು ರಾತ್ರಿನೇ ತೊಳೆದ್ಬಿಟ್ವಿ, ನಾನು ಸುಮಕ್ಕ. ಇಲ್ಲಿದ್ರೆ ನಮ್ಮನ್ನ ನೆಮ್ಮದಿರ್ತಿರ್ಲಿಲ್ಲ. ಲೇಟಾಗಿ ಎದ್ದಾಳ ನಕ್ಕ ಅಂತ ಹೇಳಿ ಮಕ್ಕಳಿದ್ವಿ. 6 ಗಂಟೆಗೆ ಒಂದ್ರಾಗ ಅರ್ಧ ಮಾಡ್ಕೊಂಡ್ರೆ ಕಣತ್ತೆ. ಇನ್ನು 2 ಫುಲ್ 2.5 ಲೆಕ್ಕ 5 kg ಬಂದಿರುತ್ತೆ. ಅದೊಂದು 45, 55, 60 kg ಮಟನ್. ನಿಮ್ಮಂಗ ಹಬ್ಬ ಹಬ್ಬಂಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಒಳ್ಳೆಯವರೇ ಬೇರೆ, ಅಪರೂಪ ಕಡೆಯವರೇ ಬೇರೆ. ಅದ್ ಮಾತಂಗೆ ಬರ್ತದೆ. ಆಮೇಲೆ ಆ ಗೊರಕೆ ಸೌಂಡ್ ಕೇಳ್ಕೊಂತ ಎಲ್ಲೋ ಯೋಟೋ ತಿಮ್ಮಿದ್ದಂಗೆ ಡಿಸೈನ್ ಗೊರಕೆ ಹೊಡಿತೈತಿ. ಸುಮಕ್ಕ ಏನಂತದ ಸುಮ ಹುರಗಂಡನ ಗೊರಕೆ ಹೊಡಿಯಂತ ರಾತ್ರಿ ಅವನ ನಿದ್ದೆ ಗೊತ್ತವನು ಕುಂಕರ್ಣ. ಬಿಟ್ರಿ ಮಧ್ಯಾಹ್ನ ತನಕ ಮಂಕಂತ ನಾನು ನೀರ್ ಬಿಸಿ ಮಾಡ್ಕೊಡ ಒಂದ್ ಲೋಟ ಅನ್ನೆಲ್ಲ ಅವ ಬಿಸಿನೀರ್ ಕುಡ್ಸಿದ್ಮೇಲೆ ಅವ್ನ ಮಕಂದ್ ಯಾಕೆ ಕೆಮ್ಮ ತಿನ್ನೋನು ಚಕ್ಲಿ ತಗೊಂಡು ಅಯ್ಯೋ ಕೊಡ್ಬಾರವ, ನಾನು ಊಟ ಮಾಡಕ್ಕಾಗಿಲ್ಲ, ನನಗೆ ಅದನ್ನ ಕೊಡ್ಬಾರವ, ನನಗೆ ಇದು ಇಲ್ಲ ಚಿಕ್ಕಮ್ಮ. ನಾನು ಅನ್ನ ಊಟ ಮಾಡಿದೆ ಮುಗಿದ್ಮೇಲೂ ಅವನು ಊಟ ಮಾಡ್ತಾನಕ್ಕ. ಹಂಗಾದ್ರೂ ಅವ್ನು ತಿನ್ಬೇಕ ಅವನ್ನ. ಅಯ್ಯೋ ಇವ್ರಗಣ್ಣ ಹೇಳಿದ್ನಲ್ಲ ಇಷ್ಟೊತ್ತಿಗೆ ಟೈಮ್ ಎಷ್ಟಾಗಿದೆ? 7:30. ಈಗ 9:30 ಊಟ ರೆಡಿ. ಈಗ 9 8:08ವರೆಗೆ ರೆಡಿ ಮಾಡ್ತಾರೆ. ಮುದ್ದೆ ಏನು ಅನ್ನ ಮುದ್ದೆ ಮಾಡೋದು, ಸಾಂಬಾರು ಐತಾ? ಸಂಜೆ ನಮ್ಮ ಅಕ್ಕರೆಲ್ಲ ಊರಿಗೆ ಹೋಗ್ತಾ ಇದ್ರು. ಅವರೆಲ್ರಿಗೂ ಬಾಯ್ ಮಾಡಿ ನಾವು ಸಹ ಹೋಗ್ಬೇಕಿತ್ತು ಊರಿಗೆ. ಹಂಗಾಗಿ ರೆಡಿ ಆಗೋಣ ಅಂದ್ಕೊಂಡು ಅಕ್ಕರನ್ನೆಲ್ಲ ಊರಿಗೆ ಕಳಿಸ್ಬಿಟ್ಟು ಬಂದ್ವಿ. ಇವಾಗ ಜಾಜೂರು ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಹಂಗಾಗಿ ಅಪ್ಪಾಜಿ ಒಂದು ಬೈಕಲ್ಲಿ ಹಾಗೆ ನನ್ನ ತಮ್ಮ ಒಂದು ಬೈಕಲ್ಲಿ ಬಿಟ್ಟು ಬರ್ತೀನಿ ಅಂತಂದೇಳಿ ರೈಲ್ವೆ ಸ್ಟೇಷನಿಗೆ ಬಂದರು. ರೈಲ್ವೆ ಸ್ಟೇಷನ್ ಹತ್ರ ನಮ್ಮನ್ನು ಬಿಟ್ಬಿಟ್ಟು ವಾಪಸ್ಸು ಊರಿಗೆ ಹೋಗಿದ್ರು ಅವರು. ಮಳೆ ಬರುತ್ತೆ ಅಂತಂದೇಳಿ, ಮಳೆ ಬೇರೆ ಈ ಟೈಮಲ್ಲಿ ತುಂಬಾ ಮಳೆ ಅಲ್ವಾ. ಹಂಗಾಗಿ ಮಳೆ ಬರುತ್ತೆ, ನೀವು ಹೋಗ್ರಪ್ಪಾಜಿ, ಟ್ರೈನ್ ಬರೋದಿನ್ನೂ ಲೇಟು ಅಂತ ಹೇಳಿದೆ. ಹಂಗಾಗಿ ಅಪ್ಪಾಜಿ ಹೋದರು. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಆದರೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾರ ಇತ್ತು, ಹಂಗಾಗಿ ಪೂಜೆ ಎಲ್ಲ ಮುಗಿಸೋಣ ಅಂತಂದೇಳಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿದ ನಂತರ ಇವತ್ತು ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಐತೆ, ಹಂಗಾಗಿ ಹೋಗಬೇಕಿತ್ತು. ಅದಕ್ಕೆ ಫಸ್ಟು ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಹೋಗೋಣ ಅಂತಂದೇಳಿ ಪೂಜೆ ಮಾಡ್ತಾ ಇದ್ದೆ. ನನ್ನ ಮಗನ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನೂ ಜೊತೆಗೆ ಕರ್ಕೊಂಡೋಗ್ಬೇಕು.
ಅವರಿಗೆ ಸ್ಕೂಲ್ ಇರಲಿಲ್ಲ ಇವತ್ತು. ನನ್ನ ಮಗನಿಗೆ ಫಸ್ಟು ಟೆಸ್ಟ್ ಮಾಡಿರ್ತಾರಲ್ಲ ಅದ್ರದ್ದು ಇವತ್ತು ಎಷ್ಟೆಷ್ಟು ಮಾರ್ಕ್ಸ್ ಬಂದಿರುತ್ತೆ ಏನು ಅಂತಲೂ ಸಹ ಹೇಳ್ತಾರೆ. ಹಂಗಾಗಿ ಅವನಿಗೆ ಕೇಳ್ತಾ ಇದ್ದೆ ನಾನಿಲ್ಲಿ. ಇವತ್ತು ರಿಸಲ್ಟು ಹೆಂಗೆ ಅನಿಸ್ತೈತೆ ಚಿರು? ಜೋರ ಮಾತಾಡು. ಹೌದಾ? ಯಾರು ಫಸ್ಟ್ ಬಂದಿರ್ತಾರೆ ಅನಿಸುತ್ತೆ? ಯಾರು ಬಂದಿರ್ತಾರಮ್ಮ 100%? ಮ್ಯಾಮೇ ಡಿಸೈಡ್ ಮಾಡೋದು. ಆದರೂ ನಿಂಗೆ ಹೆಂಗೆ ಅನಿಸುತ್ತೆ? ಯಾರು ಬಂದಿರ್ತಾರೆ ಅನಿಸುತ್ತೆ? ಯಾರೋ ಬಂದಿರ್ತಾರೆ ಅಂದರೆ ಓಕೆ ಫ್ರೆಂಡ್ಸ್, ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗ್ತಾ ಇದ್ದೀವಿ. ಅಮ್ಮ ಏನು ಮಾಡ್ತಿದ್ಯಾ? ಸಾಂಬಾರು ಮಾಡ್ತಿದ್ದೀನಪ್ಪ. ಯಾವ ಸಾಂಬಾರು? ಇದು ನಮ್ಮ ಕಡೆ ಉಳ್ಸಪ್ಪು ಅಂತೀವಿ, ಬೆಂಗಳೂರಲ್ಲಿ ಮೊಸಪ್ಪು. ತೋರಿಸು ಹೆಂಗಿರುತ್ತೆ ಅಂತ. ತೋರಿಸ್ತೀನಿ. ಸರಿ, ನಾನು ಇವತ್ತು ಚೆನ್ನಾಗಿ ಮಾರ್ಕ್ಸ್ ತೆಗ್ನಲ್ಲ, ಅದಕ್ಕೇನು ಕೊಡಿಸ್ತೀಯಾ? ಏನು ಕೊಡ್ಸನಪ್ಪ? ಮಾರ್ಕರ್ಸ್ ಕೊಡ್ತೀಯಾ? ಮಾರ್ಕರ್ ಬೇಕಾ? ಮನೇಲಿ ಇದಾವಲ್ಲ ಮಾರ್ಕರು. ಅಂತ ಮಾರ್ಕರ್ ಅಲ್ಲ, ಮತ್ತೆ ಎಂತ ಮಾರ್ಕರು? ಅವು ಸ್ಕೆಚ್ ಪೆನ್ನು. ಸ್ಕೆಚ್ ಪೆನ್ನು? ಅವು ಸ್ಕೆಚ್ ಪೆನ್ನು. ನಾನು ಕೇಳ್ತಿರೋ ಮಾಡ್ಕೊಂಡು ಮಾರ್ಕರ್ ಎಲ್ಲಿದ್ದಾವೆ ನನ್ನ ಹತ್ರ? ಹೌದಾ? ಹೆಂಗೆ ಗೊತ್ತಂದಿರ್ತವೆ, ಹೆಂಗಿರ್ತಾವೆ ಗೊತ್ತದು, ಎರಡು ಕಡೆನೂ ಬರುತ್ತೆ ಲೆಡ್ ಬರೆಯೋ ಥರ. ಈಗ ಮ್ಯಾಮು ಸರ್ ಪ್ರಾಜೆಕ್ಟ್ ಕೊಟ್ಟರೆ ಮಾಡೋಕ್ಕೆಲ್ಲ ಇದು ಫಂಕ್ಷನ್ಗೆಲ್ಲ ಸ್ಕೂಲ್ಗೆ ಅದು ಆವಾಗ ಅದ್ರಾಗೆ ಬರಿಬೋದು ನಾವು. ದೊಡ್ಡಕ್ಕೂ ಹತ್ತುತ್ತೆ, ಸಣ್ಣಕ್ಕೂ ಹತ್ತುತ್ತೆ. ಮೇಲ್ಗಡೆ ಅದರಲ್ಲಿ ಸಣ್ಣಕ್ಕೆ ಹತ್ತುತ್ತೆ, ದೊಡ್ಡದಲ್ಲಿ 3D ಥರ ಹತ್ತುತ್ತೆ. ಆ ಥರದವು ಇದಾವೆ ಕಣಮ್ಮ. ಎಲ್ಲದವೆ. ನಿಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ತಗೊಬಂದಿದ್ನಲ್ಲ, ಅದು ಬರೀ 3D ಥರ ಹತ್ತುತ್ತೆ, ಸಣ್ಣಕ್ಕೆ ಎಲ್ಲಿ ಹತ್ತುತ್ತೆ. ಹೌದಾ? ಹಾಂ, ಸರಿ ಬಿಡು, ಬುಕ್ ಮಾಡೋಣ. ಆದಮೇಲೆ ಅದ್ರಾಗ ಬರೀ 10 ಕಲರ್ಸ್ ಇದ್ವು. ಅದ್ರಾಗ 50, 100 ಆ ಥರ ಎಲ್ಲ ಇರ್ತವೆ. ಹಾಂ, ಪರ್ಪಲ್, ವೈಲೆಟ್, ರೆಡ್ಡಿಶ್, ಆರೆಂಜ್, ಎಲ್ಲೋ, ಪಿಂಕಿಶ್. ಹಾಂ, ಮುದ್ದೆ. ಹಾಂ ಹಾಂ, ಅದೇ ನೈಟು ನೀನು ರಾಗಿ ಮಾಲ್ಟ್ ಮಾಡಿಕೊಡ್ಬೇಕು. ರಾಗಿ ಮಾಡಬೇಕಾ? ಹಾಂ, ಸರಿ ಮಾಡ್ಕೊಡ್ತೀನಿ. ಮಾಮ ಬರ್ತಿದ್ದ? ಮಾಮ ಬರ್ತಾನೆ, ಅದಕ್ಕೆ ಈಗ ಉಳ್ಸಪ್ಪು, ಮುದ್ದೆ, ಅನ್ನ. ಪಪ್ಪನು ಬರುತ್ತೆ. ಪಪ್ಪ ಬರುತ್ತಾ ಊಟಕ್ಕ? ಊಟಕ್ಕೆ ಬರುತ್ತೆ, ಮಧ್ಯಾಹ್ನ ಊಟಕ್ಕೆ. ಅದಕ್ಕೆ ಮಾಡ್ತಾ ಇದ್ದೀನಿ. ಮಾಮ ಯಾಕೆ ಬರುತ್ತೆ? ಮಾಮ ಏನಪ್ಪ ಕೆಲಸ ಇತ್ತಂತೆ, ಬಂದಿದ್ದಾನಲ್ಲ, ಹಾಗೆ ಬರ್ತಾನೆ. ಮತ್ತೇನು ಫ್ರೆಂಡ್ಸ್, ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಿರೋ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕೊನೆವರೆಗೂ ವಿಡಿಯೋ ನೋಡಿರೋರು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.